ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತೀನಿ. ಸೊ ಇವತ್ತು ಏನೇನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಬೆಳಗ್ಗೆನೇ ಬಟ್ಟೆ ವಾಶ್ ಮಾಡೋದ್ರಿಂದ ನನ್ನ ದಿನನ ಇವತ್ತು ಶುರು ಮಾಡಿದ್ದೀನಿ. ಅಂದರೆ ಇದು ಆಲ್ರೆಡಿ ಡ್ರೈ ಆಗಿತ್ತು, ನಾನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ನಿನ್ನೆ ನೈಟ್. ಬಟ್ ಇನ್ನೂ ಡ್ರೈ ನೀಟಾಗಿ ಆಗಿರಲಿಲ್ಲ ಆಯಿತಾ. ಸೊ ಹಾಗಾಗಿ ಅದನ್ನು ಇನ್ನೂ ಸ್ವಲ್ಪ ಒಣಗಾಕಬೇಕಾಗಿತ್ತು. ಸೊ ಹಾಗಾಗಿ ಒಣಗ್ತಾ ಇದ್ದೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ನನ್ನ ಪಾಪು ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ನನಗಿಲ್ಲಿ. ಒಂದೊಂದೇ ಬಟ್ಟೆ ಕೊಡ್ತಾ ಇದ್ದಾನೆ, ತಗೋ ಅಮ್ಮ ಅಂತೇಳಿ. ಚಿಕ್ಕ ಪುಟಾಣಿ ಹೆಲ್ಪ್ ಅವನು ನನಗೆ. ಚಿಕ್ಕದಾಗಿ ಏನಾದರೂ ಒಂದು ಹೆಲ್ಪ್ ಮಾಡ್ತಾ ಇರ್ತಾನೆ. ABCD ಅಂತೆಲ್ಲ ಏನೋ ಹೇಳ್ಕೊಂಡು ಹೇಳ್ತಾ ಇದ್ದ. ಹೇಳ್ತಾನೆ ಇವಾಗ ಚಿಕ್ಕದಾಗಿ. ಅಂದರೆ ABCD ಕೆಲವೊಂದು ವರ್ಡ್ ಫಸ್ಟ್ ಸ್ಟಾರ್ಟಿಂಗ್ ಒಂದು 2 ABCD, ಆಮೇಲೆ ಅದೆಲ್ಲ ಹೇಳ್ತಾನೆ, ಮಾತಾಡ್ತಾನೆ ಕೆಲವೊಂದು. ನನ್ನ ಮಾರ್ನಿಂಗ್ ರುಟೀನ್ ಡ್ರಿಂಕ್ ತೊಗೊಂಡು ನನ್ನ ಹಸ್ಬೆಂಡ್ ಕೂಡ ಪೇಪರ್ ಓದ್ತಾಯಿದ್ರು. ಇವತ್ತಿನ ಪೇಪರಲ್ಲಿ ಏನೇನಿದೆ ಏನೇನಿಲ್ಲ ಅಂತೆಲ್ಲ ನೋಡ್ತಾಯಿದ್ರು ನನ್ನ ಹಸ್ಬೆಂಡು. ಯಾಕೋ ಬೆಳಗ್ಗೆನೇ ಇವತ್ತು ಪೇಪರ್ ಹಿಡ್ಕೊಂಡು ಕೂತಿದ್ರು. ಏನಿದೆ ಸಮಾಚಾರ, ವಿಷಯ ಏನಿದೆ ಇವತ್ತಿಂದು ಅಂತ. ಪಾಪು ಕೂಡ ಒಂದು ಅದು ಪಾಂಪ್ಲೆಟ್ ಎಲ್ಲ ಕೊಟ್ಟಿರ್ತಾರಲ್ವ, ಅದು ಮಿಸ್ ಆಗಿತ್ತು ಅನಿಸುತ್ತೆ. ಸೊ ಅದು ತಂದು ಕೊಡ್ತಾ ಇದ್ದ. ಟೀ ಕುಡಿತಾ ಪೇಪರ್ ಓದೋದೇ ಒಂದು ಮಜಾ ಅಲ್ವಾ. ಎಲ್ರಿಗೂ ಈ ಥರ ದಿನ ಸಿಗೋದೇ ಇಲ್ಲ ಅನಿಸುತ್ತೆ ಎಷ್ಟೋ ಜನಗಳಿಗೆ. ಯಾಕಂದರೆ ಅವ್ರ ಲೈಫಲ್ಲಿ ಅಷ್ಟು ಬ್ಯುಸಿಯಾಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನಮ್ಮ ಲೈಫ್ ಅಷ್ಟು ಬ್ಯುಸಿಯಾಗಿಲ್ಲ. ಬಟ್ ಸ್ಟಿಲ್ ಇರೋದ್ರಲ್ಲೇ ನಾವು ಸ್ವಲ್ಪ ಟೈಮ್ ಮಾಡ್ಕೋತೀವಿ ನಮಗೋಸ್ಕರ ಅಂತ. 5 ನಿಮಿಷ ಟೈಮ್ ಕೊಟ್ರೂ ನಮಗೆ ಖುಷಿ ಆಗುತ್ತೆ, 5 ಅವರ್ ಟೈಮ್ ಕೊಟ್ರೂ ಅಷ್ಟೇ ಖುಷಿ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಇರೋದ್ರಲ್ಲೇ, ನಾವಿರೋ ಬ್ಯುಸಿಯಲ್ಲೇ ಒಂದು 2 ನಿಮಿಷನಾದರೂ ಟ್ರೈ ಮಾಡಬೇಕು ನಾವು ನಮಗೋಸ್ಕರ ನಾವು ಟೈಮ್ ಕಳೆಯೋದಕ್ಕೆ. ಏನೋ ಒಂದು ಹ್ಯಾಪಿ ಫೀಲ್ ಆಗುತ್ತೆ. ಅವತ್ತು ಮಾರ್ನಿಂಗ್ ಆಗಿರ್ಬೋದು ಅಥವಾ ಈವ್ನಿಂಗ್ ಆಗಿರ್ಬೋದು, ನಮಗೋಸ್ಕರ ನಾವು ಒಂದು 2 ನಿಮಿಷನಾದರೂ ಟೈಮ್ ಕೊಡಬೇಕಾಗತ್ತೆ. ಸೊ ಅದಾದಮೇಲೆ ನಾನು ತಿಂಡಿಗೆ ಕುಷ್ಕ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಹಾಗೆ ನಿಮಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಇದಕ್ಕೆ ಫಸ್ಟ್ ನಾನು ಫ್ರೈ ಮಾಡ್ಕೊಳ್ಬೇಕು ಮಸಾಲೆನ, ಓಕೆನಾ. ಸೊ ಅದಕ್ಕೆ ಏನೇನು ಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಒಂದು ದೊಡ್ಡ ಗಾತ್ರದಲ್ಲಿ ಈರುಳ್ಳಿ ತೊಗೊಳ್ಳಿ, 2 ಮೀಡಿಯಮ್ ಸೈಜ್ ಟೊಮೊಟೊನ ತೊಗೊಂಡು, ಸೊ ಅದಾದಮೇಲೆ 2 ಬೆಳ್ಳುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಈಸಿ ಮತ್ತು ಇನ್ಸ್ಟೆಂಟಾಗಿ ಮಾಡ್ತಕ್ಕಂಥದ್ದು ಕುಷ್ಕ ರೈಸ್, ಆಯಿತಾ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಸೊ ಇದನ್ನು ನಾವು ಡಿನ್ನರ್ಗೆ ಅಥವಾ ಬ್ರೇಕ್ಫಾಸ್ಟ್ಗೆ, ಸೊ ಯಾವ ಥರ ನಾವು ಬೇಕಾದ್ರೂ ಟ್ರೈ ಮಾಡ್ಬೋದು. ತುಂಬ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡೋವಂಥ ರೆಸಿಪಿ ಇದು. ಸೊ ಏನೂ ಅಂಥ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ, ಇರೋದ್ರಲ್ಲೇ ನಾವು ಆರಾಮಾಗಿ ಮಾಡ್ಕೊಳ್ಬೋದು. ಏನು ಗೊತ್ತಾ, ಇದನ್ನು ನಾವು ರೆಸಿಪಿ ಯಾವ ಟೈಮಲ್ಲಿ ಮಾಡ್ಕೊಳ್ಬೋದು ಅಂತಂದರೆ, ತರಕಾರಿ ಕೆಲವೊಂದು ಟೈಮಲ್ಲಿ ಇರಲ್ಲ ಅನ್ನೋ ಟೈಮಲ್ಲಿ ನಾವು ಇದನ್ನು ಟ್ರೈ ಮಾಡ್ಬೋದು. ತುಂಬಾ ಈಸಿ. ನಮ್ಗೆ ಯಾವುದೇ ತರಕಾರಿ ಅಂತ ಬೇಕು ಅಂತ ಏನೂ ಇಲ್ಲ, ಆಯಿತಾ. ನಾನು ಹಾಕಿರೋದ್ರಲ್ಲಿ ಕೆಲವೊಂದನ್ನು ನೀವು ಆಪ್ಷನಲ್ಲಾಗೂ ತೊಗೊಳ್ಬೋದು. ಸೊ ಫಸ್ಟ್ ನಾನು ಒಂದು ಬಾಣಲಿನ ಇಟ್ಕೊಂಡು 1 ಚಮಚ ಎಣ್ಣೆನ ಹಾಕ್ಕೊಂಡು, ನಾವು ಏನೇನು ಈರುಳ್ಳಿ ಮತ್ತು ಟೊಮೊಟೊನ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗೆ ಹಾಕಬೇಕು, ಮತ್ತು ಈರುಳ್ಳಿ ಕೂಡ ಕಂದು ಬಣ್ಣಕ್ಕೆ ಬರಬೇಕು. ಸೊ ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ಹಾಕಿ ಚೆನ್ನಾಗಿ ಇನ್ನೊಂದು ಸಲ ಫ್ರೈ ಮಾಡ್ಕೊಳ್ಬೇಕು. ಒಟ್ಟಿನಲ್ಲಿ ಏನಪ್ಪ, ನಮ್ಗೆ ಮಸಾಲೆ ಏನಾಗಬೇಕು, ಎಲ್ಲ ಮೆತ್ತಗೆ ಹಾಕಬೇಕು. ಸೊ ಆ ಥರ ನಾವು ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಒಂದು ಜಾರಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಸೊ ತಣ್ಣಗಾದಮೇಲೆ ಇದನ್ನು ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡ್ರೆ ನಮ್ಮ ಮಸಾಲೆ ರೆಡಿ ಆಗುತ್ತೆ. ಸೊ ಇದಕ್ಕೆ ನೀವು ಡ್ರೈ ಚಿಲ್ಲಿನಾದರೂ ಯೂಸ್ ಮಾಡ್ಕೊಳ್ಬೋದು, ಅಥವಾ ಪೌಡರ್ ಡ್ರೈ ಚಿಲ್ಲಿನಾದ್ರೂ ಯೂಸ್ ಮಾಡ್ಕೊಳ್ಬೋದು. ಸೊ ಇದಕ್ಕೆ ನಾನು ನೆಕ್ಸ್ಟ್ ಒಂದು ಸ್ವಲ್ಪ ಪನ್ನೀರನ್ನ ತೊಗೊಳ್ತಾ ಇದ್ದೀನಿ, ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ನಾನು ಇಷ್ಟನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ, ಸಾಕು. ಸೊ ಇದನ್ನು ನಾವು ಗೋಲ್ಡನ್ ಬ್ರೌನ್ ಆಗೋವರೆಗೂ ಮತ್ತೆ ಅದೇ ಬಾಣಲಿಯಲ್ಲಿ 1 ಚಮಚ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ನಾವು ಪನ್ನೀರನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದಾದರೆ ಸ್ವಲ್ಪ ಸಾಫ್ಟ್ನೆಸ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ. ಗೋಲ್ಡನ್ ಬ್ರೌನ್ ಎರಡೂ ಕಡೆ ನಮಗೆ ಸಿಕ್ತು ಅಂತಂದರೆ ಒಂದು ಸ್ವಲ್ಪ ಸಾಫ್ಟಿ ಒಂಥರ
ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಕೂಡ ತುಂಬ ಆರಾಮ ಅನಿಸುತ್ತೆ. ನೋಡ್ತಾ ಇರ್ಬೋದು ನೀವು. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಿಮಗೆ ಎಷ್ಟು ಅಕ್ಕಿ ಬೇಕಾಗುತ್ತೋ ನಿಮ್ಮ ಮನೆಯ ಅಳತೆ ಪ್ರಕಾರ, ನಾನಿಲ್ಲಿ 2 ಗ್ಲಾಸನ್ನು ಅಕ್ಕಿನ ಇಟ್ಕೊಳ್ತಾ ಇದ್ದೀನಿ. ಸೊ ಅದ್ರ ಪ್ರಕಾರ ಅದನ್ನು ವಾಶ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ನೆನೆ ಇಟ್ಕೊತಾ ಇದ್ದೀನಿ 1-2 ನಿಮಿಷ ಅಷ್ಟು. ಸೊ ಈಗ ನಾನು ಒಗ್ಗರಣೆಗೆ ಏನೇನು ಬೇಕು ಅನ್ನೋದನ್ನು ಹೇಳ್ತೀನಿ. ಒಂದು ಅರ್ಧ ಈರುಳ್ಳಿ ಮೀಡಿಯಮ್ದು, ಸೊ 3 ಗ್ರೀನ್ ಚಿಲ್ಲಿ, ಸೊ ಖಾರಕ್ಕೆ ತಕ್ಕ ಹಾಗೆ. ನಾವು ಇಲ್ಲಿ ರೆಡ್ ಚಿಲ್ಲಿ ಕೂಡ ಯೂಸ್ ಮಾಡ್ತಿರೋದ್ರಿಂದ ಸೊ ನಾವು ಖಾರಕ್ಕೆ ತಕ್ಕ ಹಾಗೆ, ಟೇಸ್ಟ್ ತಕ್ಕ ಹಾಗೆ ನಾವು ಯೂಸ್ ಮಾಡ್ಕೊಳ್ಬೋದು ಗ್ರೀನ್ ಚಿಲ್ಲಿನ. ಸೊ ಅದಾದಮೇಲೆ ಕರಿಬೇವು, ಕೊತ್ತಂಬರಿನ ಆ್ಯಡ್ ಮಾಡ್ಕೊತೀನಿ. ಫೈನಾಗಿ ಕಟ್ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ, ಓವರಾಲಾಗಿ ಒಂದು ರೌಂಡ್ ಕಟ್ ಮಾಡಿಕೊಂಡ್ರೆ ಆಯಿತು. ಈರುಳ್ಳಿ ಅಥವಾ ಮೆಣಸಿನ್ಕಾಯಿ ಆಗಿರ್ಬೋದು, ನಾವು ಮುಂಚೆ ಮಸಾಲಾಗೆ ಹೇಗೆ ಕಟ್ ಮಾಡ್ಕೊಂಡಿದ್ವೋ ಅದೇ ಥರ ಮಾಡಿಕೊಂಡ್ರೂ ನಡೆಯುತ್ತೆ. ಸೊ ಅದಾದಮೇಲೆ ಕುಕ್ಕರ್ಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ. ಸೊ ಅದಾದಮೇಲೆ ಮಸಾಲೆ ಸ್ಪೈಸಸ್ ಏನೇನು ಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಸೊ ಅದನ್ನು ಕೂಡ ನೀವು ಹಾಕ್ಕೊಳ್ಳಿ. ಏಲಕ್ಕಿ, ಲವಂಗ, ಚಕ್ರಮಗ್ಗು, ಬಾಳೆಕಾಯಿ, ಸೊ ಸ್ವಲ್ಪ ಕಸ್ತೂರಿ ಮೇಥಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪಲಾವ್ ಎಲೆ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಕಟ್ ಮಾಡಿರ್ತಕ್ಕಂಥ ಒಗ್ಗರಣೆಗೆ ಅಂತ ರೆಡಿ ಮಾಡಿದ್ವಿ ಅಲ್ವಾ, ಗ್ರೀನ್ ಚಿಲ್ಲಿ ಮತ್ತು ಈರುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಇನ್ನೊಂದು ಸಲ ಫ್ರೈ ಮಾಡ್ಕೊತಿದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಫುಲ್ ಗೋಲ್ಡನ್ ಬ್ರೌನು ಅಂತಿಲ್ಲ, ಅಥವಾ ಲೈಟಾಗಿಯೂ ವೈಟ್ ಇರೋ ಥರನೂ ಅಲ್ಲ. ಒಂದು ಮೀಡಿಯಮ್ ಈರುಳ್ಳಿ ಬಂದ ತಕ್ಷಣ ನಾವೇನು ಮಸಾಲ ಅಂದರೆ ಮಿಕ್ಸಿಗೆ ಏನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಸೊ ನೀವು ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಇದಕ್ಕೆ ನಾನು ಸ್ವಲ್ಪ ಚಿಟಿಕೆ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದೇ ಟೈಮಲ್ಲೇ. ನೆಕ್ಸ್ಟ್ ನೀವು ಸ್ವಲ್ಪ ಅಂದರೆ ಮಸಾಲೆ ಅದನ್ನೆಲ್ಲ ಹಾಕಿದ್ಮೇಲೂ ಹಾಕ್ಕೋಬೋದು. ಇದೇ ಟೈಮಲ್ಲೇ ನಾನು ಪನ್ನೀರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ನಾವು ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ಕೂಡ ಇಲ್ಲಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲಿ. ಇದೇನು ನಾವು ಎಣ್ಣೆ ಬಿಡೋವರೆಗೂ ಫುಲ್ ಫ್ರೈ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ. ಸ್ವಲ್ಪ ಯಾಕಂದರೆ ನಾವು ಆಲ್ರೆಡಿ ಇದನ್ನು ಫ್ರೈ ಮಾಡಿನೇ ಅಲ್ವಾ ಮಿಕ್ಸಿ ಮಾಡ್ಕೊಂಡಿದ್ದು, ಸೊ ಹಾಗಾಗಿ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಅಷ್ಟು ಸಾಕಾಗತ್ತೆ. ಸೊ ಅದಾದಮೇಲೆ ಇದಕ್ಕೆ ನಾನು ರೆಡ್ ಚಿಲ್ಲಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ 2 ಸ್ಪೂನು. 2 ಥರ ನಾನು ಚಿಲ್ಲಿನ ಇಲ್ಲಿ ಆ್ಯಡ್ ಮಾಡಿಕೊಂಡೆ. ಒಂದು ಖಾರ ತಕ್ಕಂಗೆ ನೋಡ್ಕೊಂಡಿದ್ದೀನಿ, ಒಂದು ಕಲರ್ ಥರನೂ ನೋಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದಾದಮೇಲೆ ಗರಂ ಮಸಾಲ 1 ಸ್ಪೂನು, ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಸೊ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು, ಇದೆಲ್ಲ ಲೋ ಫ್ಲೇಮಲ್ಲೇ ನೀವು ಆದಷ್ಟು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಸಿಯೋ ಅಂಥ ಚಾನ್ಸಸ್ ಕೂಡ ಇರುತ್ತೆ, ಯಾಕಂದರೆ ಡ್ರೈ ಇರೋದ್ರಿಂದ ಎಲ್ಲದೂ ಕೂಡ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಆದಷ್ಟು ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಾನು ಅಕ್ಕಿ ಏನು ತೊಳೆದಿಟ್ಕೊಂಡು ನೆನೆಸಿಟ್ಕೊಂಡಿದ್ದೆ, ಆ ಅಕ್ಕಿನೂ ಕೂಡ ಇದಕ್ಕೆ ನಾವು ಸೇರಿಸ್ಕೊತಾ ಇದ್ದೀವಿ. ನಾನು ಒಂದೊಂದು ಟೈಮ್ ಹೇಳಿದ್ದೀನಿ ನಿಮಗೆ, ಬೇರೆ ಲಾಗಲ್ಲೆಲ್ಲ ನೀರು ಹಾಕ್ಕೊಂಡು ಒಂದು ಕುದ್ಮೇಲೆ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ ಅಂತ. ಬಟ್ ಇದಕ್ಕೆ ನಾನು ಫಸ್ಟೇ ಅಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ನಿಮ್ಗೆ ಹೇಳಿದಾಗೆ ನಾನು ಮುಂಚೆನೇ ಇದನ್ನೆನೆ ಇಟ್ಕೊಂಡಿದ್ವಿ ಅಲ್ವಾ, ಸೊ ಹಾಗಾಗಿ ಮತ್ತೆ ನೀರು ಕುದ್ಮೇಲೆ ಮತ್ತೆ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ನಾವು ಮುಂಚೆನೇ ಅಕ್ಕಿನ ಹಾಕ್ಕೊಂಡು ಫ್ರೈ ಮಾಡಿದ್ಮೇಲೆ ನಮಗೆ ಇದು ಅಳತೆ ತಕ್ಕಂಗೆ ನೀರು ಹಾಕ್ಕೊಂಡು ಸ್ವಲ್ಪ ರುಚಿ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಅಷ್ಟೇ. ಸೊ ಇದು ಒಂದು ಕುದಿ ಬಂದ ಮೇಲೆ ನಾವು ಲಿಡ್ಡನ್ನ ಕ್ಲೋಸ್ ಮಾಡಬೇಕಾಗತ್ತೆ. ಸೊ ಯಾಕೆ ಅಂತಂದರೆ ನಾವು ಇವಾಗಲೇ ಲಿಡ್ ಕ್ಲೋಸ್ ಮಾಡಿಟ್ರೆ ನಾವು ತುಂಬ ಹೊತ್ತು ಕಾಯಬೇಕಾಗತ್ತೆ. ಅಂದರೆ 2 ವಿಷಲ್ಲು
2 ವಿಷಲ್ ಮಾಡಬೇಕಾದ ಅಂತಿತ್ತು ಅಂತ ಅಂದ್ಕೊಳ್ಳಿ, ಆವಾಗ 3 ವಿಷಲ್ ಮಾಡಿಸ್ಬೇಕಾಗತ್ತೆ. ಅಷ್ಟೊಂದು ಚೆನ್ನಾಗಿ ಅಕ್ಕಿ ಎಲ್ಲ ಚೆನ್ನಾಗಿ ಬಂದಿರೋದಿಲ್ಲ, ಅನ್ನ ಉದುರಾಗೆಲ್ಲ ಚೆನ್ನಾಗಿ ಆಗಿರೋದಿಲ್ಲ. ಸೊ ಹಾಗಾಗಿ ನಾನು ಒಂದು ಕುದಿ ಬಂದಮೇಲೆ ನೆನೆ ಇಟ್ಕೊಂಡಿದ್ದೆ ಅಲ್ವ, ಸೊ ಹಾಗಾಗಿ ಒಂದು ಕುದಿ ಬಂದ ತಕ್ಷಣವೇ ನಾನು ಇದನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಾನು ಇಲ್ಲಿ ಮೆತ್ತಗನೇ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಪಾಪುಗೆ ಕೂಡ ನಾನು ಊಟ ಮಾಡಿಸ್ಬೇಕಲ್ವ. ಸೊ ಹಾಗಾಗಿ ಪಾಪುಗೆ ಮೆತ್ತಗಿದ್ರೇ ಅವ್ನು ತಿನ್ನೋದು. ಸೊ ಉದುರು ನಾನು ಕಡಿಮೆನೇ ಮಾಡಿದ್ದೀನಿ, ನೀರು ಕಡಿಮೆ ಹಾಕಿಲ್ಲ, ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೀವು ಮಾಡ್ಕೊಳ್ಳುವಾಗ ಸ್ವಲ್ಪ ನೀರನ್ನು ಕಡಿಮೆನೇ ಹಾಕ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನನಗಂತೂ ಅಲ್ಟಿಮೇಟ್ ಟೇಸ್ಟ್ ಕೊಡ್ತು, ಸಖತ್ತಾಗಿತ್ತು. ಇನ್ನೊಂದು ಸಲ ಟ್ರೈ ಮಾಡಬೇಕು ಅಂತ ನನಗನ್ನಿಸ್ತು. ಸೊ ಸಖತ್ತಾಗಿತ್ತು, ನೀವು ಟ್ರೈ ಮಾಡಿ. ಸೊ ಅದಾದಮೇಲೆ ಸಂಜೆ ನಮ್ಮ ಪಕ್ಕದ ಮನೆ ಪಾಪು ಕೂಡ ಬಂದಿದ್ದ, ಹುಡುಗ ಆಟ ಆಡ್ತಾಯಿದ್ರು. ಪಾಪು ಅವನು ಸೇರ್ಕೊಂಡು ಇಬ್ಬರು ಚೆನ್ನಾಗಿ ಆಟ ಆಡ್ಕೋತಾಯಿದ್ರು. ಇವತ್ತು ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ನೆಕ್ಸ್ಟು ಅವ್ರ ಅಣ್ಣ ಕೂಡ ಬಂದ, ಅವನಿಗೆ ತೋರಿಸ್ತಾ ಇದ್ದ. ಸೊ ಈ ಥರ ಎಲ್ಲ ಆಟ ಆಡ್ತಾಯಿದ್ದೀವಿ ನಾವು ಅಂತೆಲ್ಲ ಹೇಳ್ತಾ ಇದ್ದ. ಅವನಿಗೆ ತುಂಬ ಖುಷಿ ಆಯಿತಾ. ಯಾರಾದರೂ ಬಂದರೆ ಅವನಿಗೆ ಅವ್ನದ್ದು ಏನೇ ಐಟಮ್ಸ್ ಇದ್ದರೂ, ಆಟ ಆಡೋದೇನೇ ಇದ್ರೂ ತೋರಿಸ್ಬೇಕು, ಅವ್ರಿಗೆಲ್ಲ ತೋರಿಸ್ಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಅವ್ರ ಜೊತೆ ಎಲ್ಲ ಆಟ ಆಡಬೇಕು ಅನ್ನೋದೇ ಅವ್ನಿಗೆ ತುಂಬ ಖುಷಿ ಇರುತ್ತೆ. ಸೊ ಅದಕ್ಕೆ ಅವನು ಹೊರಟ, ಯಾಕಂದರೆ ಅವರು ಈಚೆ ಹೋಗೋಣ ಅಂತ ಹೊರಟ್ರಲ್ವ. ಸೊ ಹಾಗಾಗಿ ಇವನು ಕೂಡ ನಾನು ಹೋಗಬೇಕು ಅಂತೇಳಿ ಹೊರಟಿದ್ದ. ಸೊ ನಾವು ಒಂದು ವಾಕ್ ಹೋಗೋಣ ಅಂತ ಹೊರಟ್ವು. ಟೀ ಆಯ್ತಾ ಆಂಟಿ? ಟೀ ಬೂಂದಿ, ಸಿಹಿ ಬೂಂದಿ ಅಲ್ಲ, ಖಾರ ಬೂಂದಿ. ಏನಕ್ಕ ಮಾಡ್ತೀನಿ ನನ್ನ ಥ್ಯಾಂಕ್ಸ್ ಆಂಟಿ. ಸೊ ವಾಕ್ ಹೋಗ್ಬಿಟ್ಟು ಬಂದು, ಸೊ ಅಲ್ಲಿ ನಾವು ವಾಕ್ ಹೋದಾಗ ಏನಾಯಿತು ಅಂದರೆ, ಅಲ್ಲಿ ಆಂಟಿ ಪಕ್ಕದ ಮನೆ ಆಂಟಿ ಕೂಡ ಮನೆಗೆ ಹೋಗಿದ್ದ ಅವನು. ಸೊ ಅಲ್ಲಿ ಆಂಟಿ ಏನೋ ಕುರುಕುಲು ತಿಂಡಿ ಮಾಡ್ತಾಯಿದ್ರು ಅವ್ರ ಮಕ್ಕಳಿಗೋಸ್ಕರ. ಸೊ ಅದನ್ನು ನನಗೂ ಕೂಡ ಕೊಟ್ಟರು, ಟೇಸ್ಟ್ ಚೆನ್ನಾಗಿತ್ತು. ಆ್ಯಕ್ಚುಲಿನೂ ಪೂರ್ತಿಯಾಗಿ ಮಾಡಿರಲಿಲ್ಲ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಅದಾದಮೇಲೆ ಬಂದ್ವಿ ಮನೆಗೆ ನಾವು. ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು ಅವಾಗ. ಸೊ ಅವರಿಗೆ ಹಾಲು ಮಾಡಿಕೊಡ್ಬೇಕು ಅಂತ ಹಾಲು ಮಾಡಿಕೊಡ್ತಾ ಇದ್ದೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ನಾನು ಬಾದಾಮ್ ಹಾಲು ಮಾಡಿಕೊಡ್ತಾ ಇದ್ದೆ. ಸೊ ಅದ್ರ ಜೊತೆಗೆ ಸ್ನ್ಯಾಕ್ಸಿಗೆ ಸ್ವಲ್ಪ ಶಂಕರಪಾಳ್ಯನ ಕೊಟ್ಟಿದ್ದೀನಿ. ಸೊ ಅದಾದಮೇಲೆ ಲಂಚ್ ಮಾಡಿಕೊಂಡು ಪಾಪ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು. ಸೊ ಇದಾಗಿತ್ತು ಇವತ್ತಿನ ದಿನ, ನಮ್ಮ ದಿನ ಈ ಥರ ಇತ್ತು. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.